ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ರಾಜಕೀಯಕ್ಕೆ ಬಂದು 50 ವರ್ಷಗಳಾದವು. ಯಡಿಯೂರಪ್ಪನವರು ರಾಜಕೀಯಕ್ಕೆ ಬಂದು ವಾಟ್ ಅ ಸ್ಪ್ಲೆಂಡೆಡ್ ಜರ್ನಿ. ಇದನ್ನು ಸಂಭ್ರಮದಿಂದ ಆಚರಿಸಬೇಕು ಅಂತ ಬಿಜೆಪಿ ದೊಡ್ಡದೊಂದು ಸಮಾವೇಶದ ಯೋಜನೆ ಮಾಡ್ತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಯಡಿಯೂರಪ್ಪನವರ ಅಭಿಮಾನಿಗಳನ್ನು ಸೇರಿಸಿ ದೊಡ್ಡ ಸಮಾವೇಶ ಮಾಡುವ ನಿರ್ಧಾರ. ಬಹುಶಃ ಮೇ 16 ಸಮಾವೇಶ. ದಿನಾಂಕ ಘೋಷಣೆಯಾಗಬೇಕಿನ್ನು, ಬಹುಶಃ ಮೇ 16 ಚಿತ್ರದುರ್ಗದಲ್ಲಿ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಸಮಾವೇಶ ಅಂತೆ. ಅಮಿತ್ ಶಾ ಅವರನ್ನು ಆಹ್ವಾನಿಸುವ ನಿರ್ಧಾರ ಆಗಿದೆ. 10 ಲಕ್ಷ ಜನರನ್ನು ಸೇರಿಸುವ ಚರ್ಚೆಯಾಗಿದೆ. ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡುವ ತೀರ್ಮಾನ. ರಾಜ್ಯದ ಮಧ್ಯಕ್ಕಾಗತ್ತೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎರಡೂ ಕಡೆಯಿಂದ ಜನರನ್ನ ಕರ್ಕೊಂಡು ಬರಬಹುದು. ಪ್ರತಿ ಜಿಲ್ಲೆಯಿಂದ 30,000 ಜನರನ್ನ ಕರ್ಕೊಂಡು ಬರುವ ಚರ್ಚೆಯಾಗಿದೆ. ಒಂದು ರೀತಿ 2028 ವಿಧಾನಸಭಾ ಚುನಾವಣೆಗಳ ತಯಾರಿ ಇದರಿಂದಲೇ ಆರಂಭಗೊಳಿಸಬೇಕು ಅನ್ನುವಂತಿದೆ. ಇದರ ಬಗ್ಗೆ ಸಭೆಯಾಯಿತು. ವಿಜಯೇಂದ್ರ, ರಾಘವೇಂದ್ರ, ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ, ದೊಡ್ಡನಗೌಡ ಪಾಟೀಲ್, CC ಪಾಟೀಲ್, ಶ್ರೀರಾಮುಲು, ಗೋವಿಂದ ಕಾರಜೋಳ್, ಅರವಿಂದ ಬೆಲ್ಲದ್ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದರು. ಮತ್ತೊಮ್ಮೆ ಪ್ರಶಾಂತ್ ನಮ್ಮ ಜೊತೆಗಿದ್ದಾರೆ. ಪ್ರಶಾಂತ್, ಬಾಗಲಕೋಟೆ ಉಪಚುನಾವಣೆಯಲ್ಲಿ ಬಿಜೆಪಿಯ ಒಗ್ಗಟ್ಟು ಅಂತ ಮಾತಾಡ್ತಾ ಇದ್ವಿ. ಹೆಂಗೂ ಒಂದೇ ವೇದಿಕೆ ಮೇಲೆ ಬಂದಿದ್ದಾರೆ. ಈ ಒಗ್ಗಟ್ಟನ್ನು ಮುಂದುವರಿಸಿಕೊಂಡು ದೊಡ್ಡದೊಂದು ಸಮಾವೇಶ ಮಾಡಿದರೆ 2028 ಚುನಾವಣೆಯ ತಯಾರಿ ಅನ್ನೋ ಲೆಕ್ಕಾಚಾರ ಇರ್ಬೋದಾ ಇದರಲ್ಲಿ? ಅದೇ ನೋಡಿ, ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇತರ ಪಕ್ಷಗಳಲ್ಲೂ ಒಂದು ರೀತಿ ಅಂದರೆ BJPಯಲ್ಲೇ ತೆಗೆದುಕೊಂಡ್ರೆ ನೀವು ಯಾವುದಾದ್ರೂ ಒಂದು ಅನ್ಡಿಸ್ಪ್ಯೂಟೆಡ್ ಮಾಸ್ ಲೀಡರ್ ಇದ್ದರೆ ಅದು BS ಯಡಿಯೂರಪ್ಪನವರು. ಈಗ BS ಯಡಿಯೂರಪ್ಪನವ್ರನ್ನ ವಿರೋಧಿಸ್ತಾ ಇದ್ದವರು ಕೂಡ ಯಡಿಯೂರಪ್ಪನವರು ದೊಡ್ಡ ಮಾಸ್ ಲೀಡರ್ ಅಂತಕ್ಕಂಥದ್ದನ್ನು ಒಪ್ಕೊಳ್ತಾ ಇದ್ರು. ಅನೇಕ ಬಾರಿ ಅವ್ರ ಜೊತೆ ಜಗಳ ಆಡಿದವರು ಕೂಡ. ಹೀಗಾಗಿ ಇವತ್ತಿಗೂ ಕೂಡ ಲಿಂಗಾಯತ ಮತಗಳು ಮತ್ತು BJPಯ ಮತಗಳೇನಿವೆ, ಬೇರೆ ಬೇರೆ ಸಮುದಾಯದ ಮತಗಳಲ್ಲಿ ಯಾವ ಒಬ್ಬ ನಾಯಕತ್ವವನ್ನು ಯಾರಾದರೂ ಮತದಾರರೂ ಕೂಡ ಒಪ್ತಾರೆ ಅಂತಾದರೆ ಅದು ಯಡಿಯೂರಪ್ಪನವರ ಕಾರಣದಿಂದಲೇ. ಅನೇಕ ಬಾರಿ ಲಿಂಗಾಯತರ ಮತಗಳು ಬೇರೆ ಸಮುದಾಯಕ್ಕೆ ಶಿಫ್ಟ್ ಆಗ್ತಿದ್ವು. ಯಡಿಯೂರಪ್ಪನವರ ನಾಯಕತ್ವದ ಕಾರಣದಿಂದ ಬೇರೆ ಸಮುದಾಯದ ಮತಗಳು ಕೂಡ BJPಗೆ ಶಿಫ್ಟ್ ಆಗ್ತಾ ಇದ್ದದ್ದು ಪ್ರಮುಖ ಕಾರಣ ಯಡಿಯೂರಪ್ಪನವರ ಒಂದು ನಾಯಕತ್ವ. ಹೀಗಿರುವಾಗ ನನಗನ್ಸುತ್ತೆ ಕರ್ನಾಟಕದ BJPಗೂ ಕೂಡ 2028 ಚುನಾವಣೆಗೆ ಹೋಗಲಿಕ್ಕೆ ಏನಾದರೂ ಒಂದು ಪ್ಲ್ಯಾನ್ ಬೇಕಾದರೆ ಇವತ್ತಿಗೂ ಯಡಿಯೂರಪ್ಪನವ್ರ ಹೆಸರು ಬರ್ತಿದೆ. ಅನ್ಡೌಟೆಡ್ಲಿ 50 ವರ್ಷ ರಾಜಕಾರಣದಲ್ಲಿ ಏನು ಯಡಿಯೂರಪ್ಪನವರು 83ರಿಂದ ಮೊದಲ MLA ಆದ ನಂತರ ಏನು ಕರ್ನಾಟಕದಲ್ಲಿ BJP ಬೆಳಿಲಿಕ್ಕೆ ಯಡಿಯೂರಪ್ಪ, ಅನಂತಕುಮಾರ್ ಈ ಎರಡು ಹೆಸರುಗಳು ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿವೆ ಕಾಂಗ್ರೆಸ್ಸೇತರ ರಾಜಕಾರಣಕ್ಕೆ. ಹೆಗಡೆ, ಬೊಮ್ಮಾಯಿ, ದೇವೇಗೌಡರ ನಂತರ
ಮತ್ತೊಂದು ಪಕ್ಷ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಆ ಎರಡು ಹೆಸರುಗಳು ದೊಡ್ಡ ಮಟ್ಟದಲ್ಲಿ. ರೈಟ್. ನನಗನ್ಸುತ್ತೆ ಈ ಚಿತ್ರದುರ್ಗದ ಇಡೀ ಸಮಾವೇಶವನ್ನು ನೋಡಿದಾಗ ಬಹುಶಃ BJPಗೆ ದಾವಣಗೆರೆಯಲ್ಲಿ ಏನು ಸಿದ್ದರಾಮೋತ್ಸವ ನಡೆದಿತ್ತು ಆ ಮಾದರಿಯಲ್ಲಿ ನಾವು ಒಂದು ಸಮಾವೇಶ ನಡೆಸಿದ್ರೆ ನಮಗೊಂದು ಮೊಮೆಂಟಮ್ ಸಿಗುತ್ತೆ ಅಂತಕ್ಕಂಥದ್ದು BJPಗೂ ಅನ್ನಿಸ್ತಾ ಇದೆ. ಅಲ್ಲಿ BJPಯ ರಾಜ್ಯಾಧ್ಯಕ್ಷ ವಿಜಯೇಂದ್ರರಿಗೂ ಅನ್ನಿಸ್ತಾ ಇದೆ, ನನ್ನ ನಾಯಕತ್ವಕ್ಕೆ ಏನಾದರೂ ಇನ್ನಷ್ಟು ಸ್ಫುಟವಾಗಿ ಕಾಣಬೇಕಾದ್ರೆ ನನ್ನ ತಂದೆಯ ಹೆಸರಿನಲ್ಲೇ ಮತ್ತೊಂದು ಸಮಾವೇಶವನ್ನು ಮಾಡಿ 28 ಯಾಕಂದರೆ BJPಯಲ್ಲೂ ಒಂದೆರಡು ವಿಷಯಗಳು ಸೆಟ್ಲ್ ಆಗೋದು ಬಾಕಿ ಇದೆ. 28ರ ಚುನಾವಣೆಯ ನಾಯಕತ್ವ ಯಾರು ನೇತೃತ್ವ ವಹಿಸ್ತಾರೆ, ವಿಜೇಂದ್ರ ನವೆಂಬರ್ ನಂತರ ಅಧ್ಯಕ್ಷರಾಗಿ ಮುಂದುವರಿತಾರಾ ಇಲ್ವಾ, ಈ ಎಲ್ಲ ಪ್ರಶ್ನೆಗಳು ಸೆಟ್ಲ್ ಆಗಬೇಕು. ಆದ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಈ ಚಿತ್ರದುರ್ಗದಲ್ಲಿ ಯಡಿಯೂರಪ್ಪೋತ್ಸವ ಅಂತ ನಾವು ಅದನ್ನು ಸಿದ್ದರಾಮೋತ್ಸವದ ಮಾದರಿಯಲ್ಲಿ ಯಡಿಯೂರಪ್ಪ ಉತ್ಸವ ಅಂತ ಕರೆಯೋದಾದರೆ ದಟ್ ಕ್ಯಾನ್ ಸೆಂಡ್ ಲಾಟ್ ಆಫ್ ಸಿಗ್ನಲ್ಸ್ ಟು ಲಾಟ್ ಮೆನಿ ಪೀಪಲ್. ದಿಲ್ಲಿ BJP ಹೈಕಮಾಂಡ್ಗೆ, ಕರ್ನಾಟಕದ ಇತರ BJP ನಾಯಕರಿಗೆ, ಜನಸಾಮಾನ್ಯರಿಗೆ, ಆಡಳಿತ ಪಕ್ಷಕ್ಕೆ. ಯಾಕೆ ನನಗನ್ಸುತ್ತೆ ಸಿದ್ದರಾಮೋತ್ಸವದ ಯಶಸ್ಸಿನ ನಂತರ ನಿಮ್ಗೆ ನೆನಪಿದ್ರೆ ಅಜಿತ್ 23ರ ಚುನಾವಣೆಗೆ ಮುಂಚೆ BJPನೇ ವಾಪಸ್ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ದೊಂದು ವಾತಾವರಣ ಇತ್ತು. ಅದು ಪ್ರತಿ ಬಾರಿ ಇರುತ್ತೆ. 18ರಲ್ಲಿ ಕಾಂಗ್ರೆಸ್ಸೇ ಬರುತ್ತೆ ಅಂತಿತ್ತು, 23ರಲ್ಲಿ BJPನೇ ಬರ್ಬೋದಾ ಅಂತಿತ್ತು. ಅದನ್ನು ಶೇಕ್ ಮಾಡಿ ಅಲುಗಾಡಿಸಿದ್ದು ಸಿದ್ದರಾಮೋತ್ಸವ. ಸಿದ್ದರಾಮೋತ್ಸವದಲ್ಲಿ ಸೇರಿದ ಜನ ಸಾಗರ ಏನಿತ್ತು ಅದು ಒಂದು ಅಂಶವನ್ನು ಸ್ಪಷ್ಟ ಮಾಡ್ತು, ಇಲ್ಲ ಸಮ್ವೇರ್ ದೆರ್ ಇಸ್ ಆಂಟಿ ಇನ್ಕಂಬನ್ಸಿ ಅಂತ. ಪ್ರಾಯಶಃ ನನಗನ್ಸುತ್ತೆ ಯಡಿಯೂರಪ್ಪ ಉತ್ಸವದ ಮೂಲಕ ಅದನ್ನು ಮಾಡುವ ಪ್ರಯತ್ನವನ್ನು BJPಯೂ ಮಾಡ್ತಾ ಇದೆ. ವಿಜಯೇಂದ್ರರಿಗೂ ಅದು ಬೇಕು, ಹೈಕಮಾಂಡ್ಗೂ ಒಂದು ಸಿಗ್ನಲ್ ಕೊಡಬೇಕು, ನೆಕ್ಸ್ಟ್ ಲೀಡರ್ಶಿಪ್ ಇಶ್ಯೂವನ್ನು ಬೇಗ ಸೆಟ್ಲ್ ಮಾಡಿ ಅಂತಕ್ಕಂಥದ್ದನ್ನು ಕೂಡ ಹೇಳಬೇಕು. ಇರುವ ಒಂದೇ ಒಂದು ಪ್ಲ್ಯಾಂಕ್ ಅಂದರೆ ಅದು ಯಡಿಯೂರಪ್ಪನವರು. ಹೀಗಾಗಿ ಒಂದು ಯಡಿಯೂರಪ್ಪ ಉತ್ಸವವನ್ನು ಮಾಡಲಾಗ್ತಿದೆ. ಅಂದರೆ ಇದರಲ್ಲಿ ಭಾಗಿಯಾದರೆ ನಾವು ನಾಯಕತ್ವವನ್ನು ಒಪ್ಕೊಂಡು ಬಿಟ್ಟಂಗಾಗತ್ತೆ ಅನ್ನೋ ಯೋಚನೆ ಏನಾದರೂ ಈ ಬಂಡಾಯದವ್ರಿಗೆ ಬಂದರೆ? ಅದು ಈಗ DK ಶಿವಕುಮಾರ್ ಹೋಗಿ ಸಿದ್ದರಾಮೋತ್ಸವದಲ್ಲಿ ಭಾಗಿಯಾಗಿರ್ಲಿಲ್ವಾ? ರಾಹುಲ್ ಗಾಂಧಿ ಬಂದಿದ್ರು, ನಿಮ್ಗೆ ನೆನಪಿದೆ, ಇಬ್ರು ಅಪ್ಪುಗೆ ಮಾಡಿ ಅಪ್ಪಿಕೊಳ್ಳಿ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ರು. ನೋಡಿ, ಇವತ್ತು ಯಡಿಯೂರಪ್ಪನವರ ನಾಯಕತ್ವ ಮತ್ತು ಯಡಿಯೂರಪ್ಪನವರ ಸಾಧನೆಯನ್ನ ಕರ್ನಾಟಕದ BJPಯ ಯಾವ ನಾಯಕರು ಕೂಡ ಅಲ್ಲಗಲಿತಾರೆ ಸ್ಥಿತಿಯಲ್ಲಿ ಇವತ್ತು ಯಾರೂ ಇಲ್ಲ. ವಿಜೇಂದ್ರ ನಾಯಕತ್ವವನ್ನು ಒಪ್ಪಿಕೊಳ್ಳದೇ ಇರೋರು ಬಾರಿಂಗ್ ಯತ್ನಾಳ್ ಎಲ್ಲರೂ ಕೂಡ ಯಡಿಯೂರಪ್ಪನವರ ನಾಯಕತ್ವದಲ್ಲೇ ಕೆಲಸ ಮಾಡಿದವರು. ಈಗ ನನಗನ್ಸುತ್ತೆ ಅದನ್ನ ಯಾರಾದರೂ ನೆಗೆಟ್ ಮಾಡ್ತಾರೆ. ಈಗ ಅರವಿಂದ್ ಬೆಲ್ಲದ್ ನಿನ್ನೆ ಹೋಗಿದ್ರು, ಹೌದು, ನಾನು ನೋಡಿದೆ. ಸಂಘ ಪರಿವಾರದ ಹಿನ್ನೆಲೆಯ ಬಹಳಷ್ಟು ನಾಯಕರು ಅದರಲ್ಲಿದ್ದರು. ಅಂದರೆ ಯಡಿಯೂರಪ್ಪನವರ ನಾಯಕತ್ವವನ್ನು ಇವತ್ತು ಅಲ್ಲಗಳೆಯುವ ಸ್ಥಿತಿಯಲ್ಲಿ ಕರ್ನಾಟಕದ BJP ಯಾವ ನಾಯಕರೂ ಇಲ್ಲ. ಹೀಗಾಗಿ ಅದೊಂದು ಪ್ಲ್ಯಾಂಕ್ ಆಗಿ ಅದು ಯಾರ್ಯಾರಿಗೆ ಲಾಭ ಆಗುತ್ತೆ, ಹೇಗೆ ಲಾಭ ಆಗುತ್ತೆ, ಕರ್ನಾಟಕದ ರಾಜಕಾರಣದಲ್ಲಿ ಅದರ ಪಾತ್ರ ಏನು, ಪ್ರಾಯಶಃ ನನಗನ್ಸುತ್ತೆ ನೀವು ಮೇ 16ರ ಡೇಟ್ ಹೇಳ್ತಾ ಇದ್ರಿ, ಮೇ 16ಕ್ಕೆ ಒಂದು ಸ್ಪಷ್ಟ ಚಿತ್ರಣ ದೊರಕಲಿದೆ ಅಂತ ಅನ್ಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.